ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದಿ ಚಾನೆಲ್ ಅನ್ನ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನೆಲ್ ಮೂಲಕ ನಾವು ನಿಮಗೆ ಕರೆಕ್ಟ್ ಆದಂಥ ಮೆಡಿಕಲ್ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇರ್ತೇವೆ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಯೂರಿಯಾ ಅಥವಾ ಈ ಬ್ಲಡ್ ಯೂರಿಯಾ ನೈಟ್ರೋಜನ್ ಹೆಚ್ಚಾಗಲಿಕ್ಕೆ ಏನು ಕಾರಣ, ನಾವೇನು ಮಾಡ್ಬೋದು ಇದನ್ನ ಕಡಿಮೆ ಮಾಡಲಿಕ್ಕೆ, ಇದರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ನೀವು ನಿಮ್ಮ ಕಿಡ್ನಿ ಫಂಕ್ಷನ್ ಟೆಸ್ಟನ್ನು ಯಾವಾಗಲಾದರೂ ಮಾಡಿಕೊಂಡಾಗ ಅದರಲ್ಲಿ ಒಂದು ಪ್ಯಾರಾಮೀಟರ್ಸ್ ಇರುತ್ತೆ, ಯೂರಿಯಾ ಆ್ಯಂಡ್ ಕ್ರಿಯಾಟಿನಿನ್. ಸೊ ಕ್ರಿಯಾಟಿನಿನ್ ಬಗ್ಗೆ ನಾವು ನಮ್ಮ ಪ್ರೀವಿಯಸ್ ವಿಡಿಯೋಸಲ್ಲಿ ಡಿಸ್ಕಸ್ ಮಾಡಿದ್ದೇವೆ. ಈಗ ಈ ಯೂರಿಯಾ ಅಥವಾ ಈ ಬನ್ ಏನಿರುತ್ತೆ ಅದು ಬ್ಲಡ್ ಯೂರಿಯಾ ನೈಟ್ರೋಜನ್. ಈ ಯೂರಿಯಾದಲ್ಲಿ 2 ನೈಟ್ರೋಜನ್ ಮಾಲಿಕ್ಯೂಲ್ಸ್ ಇರ್ತವೆ. ಸೊ ಬನ್ ಏನಿರುತ್ತೆ ಈ ಯೂರಿಯಾದ ಅರ್ಧ ಇರುತ್ತೆ. ಸಪೋಸ್ ನಿಮ್ಮ ಯೂರಿಯಾ 40 ಇತ್ತು ಅಂದರೆ ಯೂಶ್ವಲಿ ಬನ್ ಎಷ್ಟಿರುತ್ತೆ, 20 ಇರುತ್ತೆ. ಸೊ ಈ ಬನ್ ಆಗಲಿ ಅಥವಾ ಯೂರಿಯಾ ಆಗಲಿ ಇದು ಒಂದು ವೇಸ್ಟ್ ಪ್ರಾಡಕ್ಟ್. ಓಕೆ, ನಿಮ್ಮ ಬಾಡಿ ಈ ಪ್ರೋಟೀನ್ಸನ್ನು ಯಾವಾಗ ಬ್ರೇಕ್ ಡೌನ್ ಮಾಡುತ್ತೆ, ಯಾವಾಗ ಅದು ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಮಾಡುತ್ತೆ, ಲಾಸ್ಟ್ ಅದರಿಂದ ಬರುವಂತಹ ಒಂದು ವೇಸ್ಟ್ ಪ್ರಾಡಕ್ಟ್ ಅಂದರೆ ಈ ಯೂರಿಯಾ. ಸೊ ಈ ಯೂರಿಯಾನ ಈಗ ಹೊರಗಡೆ ಯಾರು ಹಾಕ್ತಾ ಇರ್ತಾರೆ, ನಿಮ್ಮ ಕಿಡ್ನಿ. ಸೊ ನಿಮ್ಮ ಕಿಡ್ನಿ 90% ಯೂರಿಯಾನ ಹೊರಗೆ ತೆಗಿತಾ ಇರುತ್ತೆ. ಒಂದು 10% ನಿಮ್ಮ ಚರ್ಮದಿಂದ ಯೂರಿಯಾ ಎಕ್ಸ್ಕ್ರೀಟ್ ಆಗ್ತಾ ಇರುತ್ತೆ. ಆ್ಯಂಡ್ ನಿಮ್ಮ ಈ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರ್ಯಾಕ್ಟ್, ನಿಮ್ಮ ಮಲದ ಮೂಲಕ ಇದು ಎಕ್ಸ್ಕ್ರೀಟ್ ಆಗ್ಬೋದು. ಬಟ್ ಮೆಜಾರಿಟಿ ಆಫ್ ದ ವೇಸ್ಟ್ ಪ್ರಾಡಕ್ಟ್ನನ್ನು ತೆಗೆಯುವಂತಹ ಕೆಲಸ ಮಾಡ್ತಾ ಇರುತ್ತೆ ಕಿಡ್ನಿ. ಸೊ ಅದರಿಂದ ನಾವು ಕಿಡ್ನಿ ಹೇಗೆ ಕೆಲಸ ಮಾಡ್ತಾ ಇದೆ, ಕಿಡ್ನಿ ಫಂಕ್ಷನ್ ಹೇಗಿದೆ ಅಂತ ನೋಡಲಿಕ್ಕೆ ಈ ಯೂರಿಯಾ ಟೆಸ್ಟ್ ಅನ್ನ ಮಾಡ್ತಾ ಇರ್ತೇವೆ. ಸೊ ನಾವು ಪ್ರೋಟೀನ್ಸ್ ಅನ್ನ ತಿಂದಾಗ ಏನಾಗುತ್ತೆ, ಈ ಪ್ರೋಟೀನ್ಸ್ ನಮ್ಮ ಬಾಡಿಯಲ್ಲಿ ಬ್ರೇಕ್ ಡೌನ್ ಆಗುತ್ತೆ ಅಂಡ್ ಸ್ವಲ್ಪ ಎನರ್ಜಿ, ನಮಗೆ ಶಕ್ತಿಯನ್ನ ಕೊಡ್ಲಿಕ್ಕೆ ಯೂಸ್ ಆಗುತ್ತೆ. ನಮ್ಮ ಜೀವಕೋಶಗಳಿಗೆ ರಿಪೇರ್ ಮಾಡಲಿಕ್ಕೆ, ನಮ್ಮ ಹೊಸ ಜೀವಕೋಶಗಳನ್ನ ಮಾಡಲಿಕ್ಕೆ ಎಲ್ಲ ಅದು ಯೂಸ್ ಆಗುತ್ತೆ. ಸೊ ಅದರಿಂದ ಪ್ರೋಟೀನ್ ಬಹಳ ಇಂಪಾರ್ಟೆಂಟ್ ಇರುತ್ತೆ ನಮ್ಮ ಬಾಡಿಗೆ. ಪ್ರೋಟೀನ್ ಇಲ್ಲ ಅಂದಾಗ ನಮಗೆ ಈ ತರ ಮಸಲ್ ವೀಕ್ನೆಸ್ ಆಗೋದು, ಸುಸ್ತಾಗೋದು ಎಲ್ಲ ಬರ್ತಾ ಇರುತ್ತೆ. ಸೊ ಪ್ರೋಟೀನ್ ಇವೆಲ್ಲ ಕೆಲಸಕ್ಕೆ ಯೂಸ್ ಆದಾಗ ಎನರ್ಜಿ ಕೊಡ್ತು, ಸೆಲ್ಲಿನ ರಿಪೇರ್ ಆಯ್ತು, ಜೀವಕೋಶಗಳ ಮೆಂಬ್ರೇನ್ಸ್ ಅನ್ನ ನಾವು ಮಾಡ್ತಾ ಇದ್ದಾವೆ. ಅವೆಲ್ಲ ಮಾಡಿದ ಮೇಲೆ ಈ ಉಳಿದಂತ ಪ್ರೋಟೀನ್ಸ್ ಏನಾಗುತ್ತೆ, ಅವು ಡಿಗ್ರೇಡ್ ಆಗ್ತವೆ. ಅವುಗಳನ್ನ ನಮ್ಮ ಬಾಡಿ ಬ್ರೇಕ್ ಡೌನ್ ಮಾಡುತ್ತೆ. ಅಂಡ್ ಈ ಬ್ರೇಕ್ ಡೌನ್ ಮಾಡುವಾಗ ಬರುವಂತಹ ಒಂದು ಕಂಪೌಂಡ್ ಅಂದ್ರೆ ಅಮೋನಿಯಾ ಅಂತ ಜನರೇಟ್ ಆಗುತ್ತೆ. ಈಗ ಅಮೋನಿಯಾ ಏನಿದೆ, ಒಂದು ಲೆವೆಲ್ಗಿಂತ ಹೆಚ್ಚಿಗೆ ಆಗ್ಬಿಟ್ರೆ ಅದು ಬಹಳ ಡೇಂಜರಸ್ ಇರುತ್ತೆ. ಸೊ ಈ ಅಮೋನಿಯಾ ಒಂದು ಡೇಂಜರಸ್ ಲೆವೆಲ್ ಅನ್ನ ಹೋಗಬಾರ್ದು ಅಂತ ನಮ್ಮ ಲಿವರ್ ಏನ್ ಮಾಡುತ್ತೆ, ಈ ಅಮೋನಿಯಾ ಅನ್ನ ಯೂರಿಯಾಗೆ ಕನ್ವರ್ಟ್ ಮಾಡುತ್ತೆ. ಸೊ ಲಿವರ್ ಇಲ್ಲಿ ಬಹಳ ಇಂಪಾರ್ಟೆಂಟ್ ಇರುತ್ತೆ. ಯಾಕಂದ್ರೆ ಅಮೋನಿಯಾನ ಯೂರಿಯಾಗೆ ಕನ್ವರ್ಟ್ ಮಾಡ್ಲಿಕ್ಕೆ ನಮಗೆ ಲಿವರ್ ಬೇಕು. ಸೊ ಸಪೋಸ್ ನಿಮ್ಗೆ ಏನಾದ್ರೂ ಲಿವರ್ ಪ್ರಾಬ್ಲಮ್ ಬಂತು, ಲಿವರ್ ಗಟ್ಟಿಯಾಗೋಯ್ತು, ಫೈಬ್ರೋಸಿಸ್ ಆಯ್ತು, ಸಿರೋಸಿಸ್ ಆಯ್ತು, ಲಿವರ್ ಡ್ಯಾಮೇಜ್ ಆಯ್ತು, ನೀವು ಕುಡಿದು ಲಿವರ್ ಫೇಲಿಯರ್ ಆಯ್ತು, ಆವಾಗ ಈ ಯೂರಿಯಾ ಆಗೋದೇ ಇಲ್ಲ ಅಂಡ್ ಅಮೋನಿಯಾ ಲೆವೆಲ್ ಹೆಚ್ಚಿಗೆ ಆಗ್ಲಿಕ್ಕೆ ಶುರು ಆಗುತ್ತೆ. ಲಿವರಿನ ಪ್ರಾಬ್ಲಮ್ ಇದ್ದಾಗ ಸಹ ಈ ಯೂರಿಯಾ ಲೆವೆಲ್ಸ್ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಸೊ ಒಂದು ಸಲ ಲಿವರ್ ಈ ಯೂರಿಯಾ ಅನ್ನ ಮಾಡ್ತು, ಈಗ ಈ ವೇಸ್ಟ್ ಪ್ರಾಡಕ್ಟ್ ಏನಿದೆ ಅದನ್ನ ತೆಗಿಬೇಕಾದ್ರೆ ನಮ್ಮ ಕಿಡ್ನಿ ಬರುತ್ತೆ. ಸೊ ಕಿಡ್ನಿ ಏನ್ ಮಾಡುತ್ತೆ, ಆದಷ್ಟು ಯೂರಿಯಾ ಅನ್ನ ಇದು ತೆಗಿಯುತ್ತೆ, ಸ್ವಲ್ಪ ಇದು ರೀಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಅಂಡ್ ಆದಷ್ಟು ಈ ಯೂರಿಯಾ ಅನ್ನ ತೆಗಿಯುತ್ತೆ. ಅರೌಂಡ್ 90% ಕಿಡ್ನಿ ಈ ಯೂರಿಯಾ ವೇಸ್ಟ್ ಪ್ರಾಡಕ್ಟ್ ಅನ್ನ ಅದು ಹೊರಗೆ ಮೂತ್ರದ ಮೂಲಕ ಹೊರಗೆ ಕಳಿಸುತ್ತೆ. 10% ಆಫ್ ದ ಕೇಸಸ್ ಅಲ್ಲಿ ಇದು ನಮ್ಮ ಚರ್ಮದ ಮೂಲಕ ಇದು ಹೊರಗೆ ಹಾಕಲ್ಪಡತ್ತೆ. ಆದ್ರಿಂದ ನೀವು ಈ ಕಿಡ್ನಿ ಫೇಲಿಯರ್ ಪೇಷಂಟ್ ಅಲ್ಲಿ ಕೆಲವೊಮ್ಮೆ ನೋಡಬಹುದು, ಅವರ ಚರ್ಮ ಏನಿರುತ್ತೆ ಅವ್ರು ಬೆಳ್ಳಗಾಗಿರುತ್ತೆ, ಒಂಥರ ಅದು ಅಲ್ಲಿ ಫ್ರಾಸ್ಟ್ ತರ ಕಾಣಿಸ್ತಾ ಇರುತ್ತೆ. ಅದು ಯೂರಿಯಾ ಅಲ್ಲಿ ಡೆಪಾಸಿಟ್ ಆಗ್ತಾ ಇರುತ್ತೆ, ಚರ್ಮದ ಮೂಲಕ ಎಕ್ಸ್ಕ್ರೀಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಅಷ್ಟು ಯೂರಿಯಾ ಇರುತ್ತೆ ಈ ಕಿಡ್ನಿ ಫೇಲಿಯರ್ ಅಲ್ಲಿ. ಸೊ ಅದನ್ನ ನಾವು ಯೂರಿಮಿಕ್ ಫ್ರಾಸ್ಟ್ ಅಂತ ಇರ್ತೀವಿ. ಅಂಡ್ ಸ್ವಲ್ಪ ಅಮೌಂಟ್ ಆಫ್ ಈ ಯೂರಿಯಾ ಏನಿರುತ್ತೆ ಅದು ಮಲದ ಮೂಲಕ ಪಾಸ್ ಆಗ್ತಾ ಇರುತ್ತೆ. ನಿಮ್ಗೆ ಡಯಾಬಿಟಿಸ್ ಇದೆ, ಸೊ ಡಯಾಬಿಟಿಸ್ ಇದ್ದವರಲ್ಲಿ ಕಿಡ್ನಿ ಪ್ರಾಬ್ಲಮ್ ಬರುವಂತ ಚಾನ್ಸಸ್ ಇರುತ್ತೆ. ಅದನ್ನ ಮಾನಿಟರ್ ಮಾಡ್ಲಿಕ್ಕೆ, ಹೈ BP ಇದ್ದಾಗ ನಿಮ್ಗೆ ಕಿಡ್ನಿ ರಿಲೇಟೆಡ್ ಸಿಂಪ್ಟಮ್ಸ್ ಬರ್ತಾ ಇದೆ, ಯೂರಿನ್ ಪಾಸ್ ಮಾಡ್ಬೇಕಾದ್ರೆ ನಿಮ್ಗೆ ನೋವಾಗ್ತಾ ಇದೆ, ಅಥವಾ ನಿಮ್ಗೆ ಬ್ಲಡ್ ಹೋಗ್ತಾ ಇದೆ, ಕಿಡ್ನಿ ಸ್ಟೋನ್ಸ್ ಇದೆ, ಅಥವಾ ನಿಮ್ಗೆ ಯೂರಿನ್ ಸರಿಯಾಗಿ ಪಾಸ್ ಆಗ್ತಾ ಇಲ್ಲ, ಬಹಳ ಕಡಿಮೆ ಯೂರಿನ್ ಪಾಸ್ ಆಗ್ತಾ ಇದೆ, ಮಸಲ್ ಕ್ರ್ಯಾಂಪ್ಸ್ ಬರ್ತಾ ಇದೆ. ಸೊ ಆಸ್ ಅ ರುಟೀನ್ ಪಾರ್ಟ್ ಆಫ್ ಕಿಡ್ನಿ ಫಂಕ್ಷನ್ ಟೆಸ್ಟ್ ಯೂರಿಯಾ ಕ್ರಿಯಾಟಿನ್
ಕ್ರಿಯಾಟಿನಿನ್ ಅನ್ನ ಡಾಕ್ಟರ್ಸ್ ಅಡ್ವೈಸ್ ಮಾಡ್ತಿರ್ತಾರೆ. ಹೇಗೆ ಡಯಾಲಿಸಿಸ್ ಎಫೆಕ್ಟಿವ್ನೆಸ್ ಇದೆ ಅದನ್ನ ನೋಡಕ್ಕೆ ನಾವು ಯೂರಿಯಾನ ಹೇಳ್ತಾ ಇರ್ತೇವೆ. ನಾರ್ಮಲ್ ರೇಂಜ್ ಎಷ್ಟಿರುತ್ತೆ ಈ ಯೂರಿಯಾದು? ಯೂರಿಯಾಸ್ ನಾರ್ಮಲ್ ರೇಂಜ್ ವಿಲ್ ಬಿ ಅರೌಂಡ್ 20 to 40 milligram per deciliter. ಅಂಡ್ ಬನ್ ಎಷ್ಟಿರುತ್ತೆ? ಬ್ಲಡ್ ಯೂರಿಯಾ ನೈಟ್ರೋಜನ್ ಇದರ ಅರ್ಧ ಇರುತ್ತೆ, ಆಲ್ಮೋಸ್ಟ್ 10 to 20 milligram per deciliter ಇರುತ್ತೆ. ಸೊ ಬನ್ ಮತ್ತೆ ಯೂರಿಯಾ ಅಂದ್ರೆ ಆಲ್ಮೋಸ್ಟ್ ಸಿಮಿಲರ್, ಒಂದು ಇನ್ನೊಂದರ ಅರ್ಧದಷ್ಟಿರುತ್ತೆ, ಅಷ್ಟು ನೀವು ನೆನ್ಪಿಟ್ಕೊಳ್ಬೇಕು. ಬ್ಲಡ್ ಅಲ್ಲಿ ಈ ಯೂರಿಯಾ ಲೆವೆಲ್ ಹೆಚ್ಚಾಗ್ಲಿಕ್ಕೆ ಕೆಲವೊಂದು ಕಾರಣಗಳಿರುತ್ತೆ. ಅವುಗಳನ್ನ ನಾವು ಪ್ರೀ ರೀನಲ್, ರೀನಲ್ ಮತ್ತು ಪೋಸ್ಟ್ ರೀನಲ್ ಕ್ಯಾಟಗರಿ ಅಂತ ಡಿವೈಡ್ ಮಾಡ್ತಾ ಇರ್ತೇವೆ. ಫಸ್ಟ್ ಕಂಡೀಷನ್ ಅಂತ ಹೇಳಿದ್ರೆ ಕಿಡ್ನಿ ಸರಿ ಇದೆ, ಬಟ್ ಕಿಡ್ನಿಗೆ ಬರುವಂತ ರಕ್ತ ಸಪ್ಲೈಯೇ ಕಡಿಮೆ ಆಗೋಗ್ಬಿಟ್ಟಿದೆ. ಸಪೋಸ್ ಪೇಷಂಟಿಗೆ ಹಾರ್ಟ್ ಫೇಲಿಯರ್ ಆಗ್ಬಿಟ್ಟಿದೆ, ಅಥವಾ ಪೇಷಂಟಿಗೆ ಬಹಳ ಬ್ಲಡ್ ಲಾಸ್ ಆಗಿದೆ, ಆಕ್ಸಿಡೆಂಟ್ ಎಕ್ಸೆಟ್ರಾ ಆಗೋಯ್ತು, ಬ್ಲಡ್ಡೇ ಬರ್ತಾ ಇಲ್ಲ ಕಿಡ್ನಿಗೆ. ಇಂಥ ಕಂಡೀಷನ್ಸ್ ಅಲ್ಲೆಲ್ಲ ಏನಾಗುತ್ತೆ, ಕಿಡ್ನಿ ಡ್ಯಾಮೇಜ್ ಆಗುವಂತ ಚಾನ್ಸಸ್ ಇರುತ್ತೆ. ಅಂಡ್ ಕಿಡ್ನಿಯಲ್ಲಿ ಈ ಯೂರಿಯಾಯಿನ ಲೆವೆಲ್, ವೇಸ್ಟ್ ಪ್ರಾಡಕ್ಟಿನ ಲೆವೆಲ್ ರೈಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನ ನಾವು ಪ್ರೀ ರೀನಲ್ ಕಂಡೀಷನ್ಸ್ ಅಂತ ಹೇಳ್ತೇವೆ. ಯಾವ್ಯಾವುದು? ಸಪೋಸ್ ನೀವು ನೀರೇ ಕುಡಿತಾ ಇಲ್ಲ, ಬಹಳ ಡಿಹೈಡ್ರೇಷನ್ ಆಗೋಗ್ಬಿಟ್ಟಿದೆ ಪೇಷಂಟಿಗೆ, ಶಾಕ್ ಆಗ್ಬಿಟ್ಟಿದೆ, ಆಕ್ಸಿಡೆಂಟ್ ಆಗಿ ಬಹಳ ಬ್ಲಡ್ ಲಾಸ್ ಆಗಿದೆ, ಹೆಮರೇಜ್ ಇರ್ಬೋದು, ಹಾರ್ಟ್ ಫೇಲಿಯರ್ ಇರ್ಬೋದು, ಬರ್ನ್ ಸಿವಿಯರ್ ಸುಟ್ಟ ಗಾಯಗಳಾಗ್ಬಿಟ್ಟಿವೆ. ಇಂಥ ಕಂಡೀಷನ್ಸ್ ಅಲ್ಲೆಲ್ಲ ಕಿಡ್ನಿಗೆ ರಕ್ತ ಸಪ್ಲೈಯೇ ಸರಿ ಆಗ್ತಾ ಇರೋದಿಲ್ಲ, ಅಥವಾ ಜಾಸ್ತಿ ಪ್ರೋಟೀನ್ ಕಿಡ್ನಿಗೆ ಹೋಗ್ತಾ ಇದೆ, ಇವೆಲ್ಲ ಸೆಲ್ಗಳ ಡ್ಯಾಮೇಜ್ ಆದಾಗ. ಸೊ ಇಂಥ ಕಂಡೀಷನ್ಸ್ ಅಲ್ಲೆಲ್ಲ ಯೂರಿಯಾ ರೈಸ್ ಆಗ್ಬೋದು. ಎರಡನೇದು ರೀನಲ್ ಕಂಡೀಷನ್ಸ್. ಕಿಡ್ನಿಯಲ್ಲೇ ಏನಾದರೂ ಪ್ರಾಬ್ಲಮ್ ಇದೆ, ಕಿಡ್ನಿಯಲ್ಲಿ ಕ್ರಾನಿಕ್ ಕಿಡ್ನಿ ಡಿಸೀಸ್ ಆಗಿದೆ, ಡಯಾಬಿಟಿಸ್ ಇಂದ ಕಿಡ್ನಿ ಪ್ರಾಬ್ಲಮ್ ಬಂದಿದೆ, BP ಇಂದ ಕಿಡ್ನಿ ಪ್ರಾಬ್ಲಮ್ ಬಂದಿದೆ, ಆಟೋ ಇಮ್ಯೂನ್ ಡಿಸೀಸ್ ಇಂದ ಕಿಡ್ನಿ ಪ್ರಾಬ್ಲಮ್ ಬಂದಿದೆ, ಕೆಲವೊಂದು ಔಷಧಿಗಳಿಂದ ಕಿಡ್ನಿ ಪ್ರಾಬ್ಲಮ್ ಬಂದಿದೆ, ಅಕ್ಯೂಟ್ ರೀನಲ್ ಫೇಲಿಯರ್ ಆಗಿದೆ. ಇವೆಲ್ಲ ಕಿಡ್ನಿ ಪ್ರಾಬ್ಲಮ್ಸ್ ಇಂದ ಸಹ ಈ ಯೂರಿಯಾ ರೈಸ್ ಆಗ್ಬೋದು. ಯಾಕಂದ್ರೆ ಕಿಡ್ನಿಗೆ ಈಗ ಕೆಲಸನೇ ಮಾಡಕ್ ಆಗ್ತಾ ಇಲ್ಲ, ಸೊ ವೇಸ್ಟ್ ಪ್ರಾಡಕ್ಟ್ ಬಾಡಿಯಲ್ಲಿ ಹೆಚ್ಚಾಗ್ತಾ ಇದೆ. ಇದು ಎರಡನೇ ಕಂಡೀಷನ್, ರೀನಲ್ ಕಂಡೀಷನ್. ಮೂರನೇ ಕಂಡೀಷನ್ ಅಂದ್ರೆ ಪೋಸ್ಟ್ ರೀನಲ್ ಕಂಡೀಷನ್. ಅಂದ್ರೆ ಕಿಡ್ನಿ ಸರಿ ಇದೆ, ಮೂತ್ರನಾಳದಲ್ಲಿ ಒಂದು ಕಲ್ಲಿದೆ, ಅಥವಾ ನಿಮ್ಮ ಪ್ರೋಸ್ಟೇಟ್ ಗ್ರಂಥಿ ಬಹಳ ದೊಡ್ಡದಾಗ್ಬಿಟ್ಟಿದೆ, ಅದು ಈ ಇದ್ರ ಮೇಲೆ ಪ್ರೆಷರ್ ಹಾಕ್ತಾ ಇದೆ. ಅಂತ ಕಂಡೀಷನ್ಸ್ ಅಲ್ಲೆಲ್ಲ ಏನಾಗುತ್ತೆ, ಈ ಬ್ಯಾಕ್ ಪ್ರೆಷರ್ ಇಂದ ಕಿಡ್ನಿ ದೊಡ್ಡದಾಗತ್ತೆ, ಹೈಡ್ರೋನೆಫ್ರೋಸಿಸ್ ಈ ತರ ಆಗತ್ತೆ. ಅಂಡ್ ಹೀಗಾದಾಗ ಕಿಡ್ನಿ ಕ್ರಮೇಣವಾಗಿ ಕೆಲಸ ಮಾಡೋದನ್ನ ಕಡಿಮೆ ಮಾಡ್ತಾ ಬರುತ್ತೆ. ಸೊ ಇವು ಪೋಸ್ಟ್ ರೀನಲ್ ಕಾಸಸ್, ಯಾವುದರಿಂದ ಈ ಯೂರಿಯಾ ಹೆಚ್ಚಾಗಬಹುದು. ಸೊ ರೀನಲ್, ಪೋಸ್ಟ್ ರೀನಲ್, ಪ್ರೀ ರೀನಲ್ ಕಾಸಸ್ ಅಂತ ನಾವು ಡಿವೈಡ್ ಮಾಡ್ತಾ ಇರ್ತೇವೆ. ಯಾವ ಕಂಡೀಷನ್ಸ್ ಅಲ್ಲಿ ನಿಮ್ಮ ಯೂರಿಯಾ ಹೆಚ್ಚಿಗೆ ಆಗಬಹುದು. ಕೆಲವೊಂದು ಕಂಡೀಷನ್ಸ್ ಅಲ್ಲಿ ಯೂರಿಯಾ ಕಡಿಮೆ ಸಹ ಬರ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಗೆ ಲಿವರಿನ ಪ್ರಾಬ್ಲಮ್ ಇದೆ, ನಾನು ಹೇಳಿದ್ದೆ. ಸಪೋಸ್ ಲಿವರ್ ಪ್ರಾಬ್ಲಮ್ ಇದ್ದಾಗ ಕೆಲವೊಮ್ಮೆ ಏನಾಗುತ್ತೆ, ಲಿವರ್ ಯೂರಿಯಾನ ಮಾಡೋದೇ ಇಲ್ಲ, ಸೊ ಅದು ಅಮೋನಿಯಾನ ಜಾಸ್ತಿ ಪ್ರೊಡ್ಯೂಸ್ ಮಾಡ್ಕೊಳ್ತಾ ಹೋಗುತ್ತೆ. ಅಂಡ್ ಈ ಅಮೋನಿಯಾ ಡ್ಯಾಮೇಜ್ ಮಾಡ್ತಾ ಇರುತ್ತೆ ನಮ್ಮ ಬ್ರೇನ್ ಅನ್ನ, ಅದರ್ ಸೆಲ್ಸ್ ಅನ್ನ. ಸೊ ಲಿವರ್ ಪ್ರಾಬ್ಲಮ್ ಇದ್ದಾಗ ಯೂರಿಯಾ ಕೆಲವೊಮ್ಮೆ ಕಡಿಮೆ ಬರ್ಬೋದು. ಇನ್ಕ್ರೀಸ್ಡ್ ಪ್ರೋಟೀನ್ ಯುಟಿಲೈಸ್ ಆಗ್ತಾ ಇದೆ ಇನ್ ಪ್ರೆಗ್ನೆನ್ಸಿಯಲ್ಲಿ, ಬೆಳೆಯುವ ಮಕ್ಕಳಲ್ಲಿ ಅವರಿಗೆಲ್ಲ ಏನಾಗುತ್ತೆ, ಜಾಸ್ತಿ ಪ್ರೋಟೀನ್ ಅನ್ನ ಯೂಸ್ ಮಾಡ್ಕೊಳ್ತಾ ಇರ್ತಾರೆ. ಅಂತ ಕಂಡೀಷನ್ಸ್ ಅಲ್ಲೆಲ್ಲ ಸ್ವಲ್ಪ ಯೂರಿಯಾ ಕಡಿಮೆ ಬರಬಹುದು. ಮಾಲ್ ನ್ಯೂಟ್ರಿಷನ್ ಅಲ್ಲಿ ಅಥವಾ ಪುವರ್ ಪ್ರೋಟೀನ್ ತೆಗೆದುಕೊಳ್ಳುವಂತ ಡಯಟ್ ಇದ್ದಾಗ ಇಂಥ ಕಂಡೀಷನ್ಸ್ ಅಲ್ಲಿ ಏನಾಗುತ್ತೆ, ಪ್ರೋಟೀನೇ ಇರೋದಿಲ್ಲ, ಸೊ ಯೂರಿಯಾಯಿನ ಲೆವೆಲ್ ಸ್ವಲ್ಪ ಕಡಿಮೆ ಬರ್ತಾ ಇರಬಹುದು. ಕೆಲವೊಂದು ಔಷಧಿಗಳು ಯೂರಿಯಾ ಲೆವೆಲ್ ಅನ್ನ ಕಡಿಮೆ ಮಾಡ್ತಾ ಇರಬಹುದು. ಈ ಯೂರಿಯಾ ಹೆಚ್ಚಾಗಿದೆ ಅಂದಾಗ ನಾವು ಇದನ್ನ ಹೇಗೆ ಕಡಿಮೆ ಮಾಡ್ಕೊಳ್ಳೋದು? ಸೊ ನಾನು ಹೇಳಿದೆ, ಯೂರಿಯಾಯಿನ ನಾರ್ಮಲ್ ರೇಂಜ್ ಅರೌಂಡ್ 20 to 40 milligram per deciliter ಇರುತ್ತೆ. ಸಪೋಸ್ ಈ ಯೂರಿಯಾದ ಲೆವೆಲ್ ಜಾಸ್ತಿ ಆಗ್ತಾ ಇದೆ, 45, 50 ಈ ತರ ಇದು ಜಾಸ್ತಿ ಆಗ್ತಾ ಇದೆ, ಅಂಡ್ ನೀವು ಇದನ್ನ ಕಡಿಮೆ ಮಾಡ್ಕೊಳ್ಬೇಕು ಅಂದಾಗ ಯಾವುದೇ ಒಂದು ಗುಳಿಗೆ ತೆಗೆದುಕೊಂಡು ಇಮಿಡಿಯೇಟ್ಲಿ ನಿಮ್ಮ ಯೂರಿಯಾ ಲೆವೆಲ್ ಕಡಿಮೆ ಆಗೋದಿಲ್ಲ. ಮೇನ್ ಥಿಂಗ್, ಯಾಕೆ ಈ ಯೂರಿಯಾ ಹೆಚ್ಚಾಗ್ತಾ ಇದೆ ಆ ಕಾಸ್ ಅನ್ನ ನಾವು ಪತ್ತೆ ಹಚ್ಚಬೇಕು. ಯಾವುದರಿಂದ ಯೂರಿಯಾ ಹೆಚ್ಚಾಗ್ತಾ ಇದೆ? ಏನಾದ್ರೂ ಕಿಡ್ನಿ ಪ್ರಾಬ್ಲಮ್ ಇದೆಯಾ? ಡಯಾಬಿಟಿಸ್ ಇಂದ ಕಿಡ್ನಿ ಡ್ಯಾಮೇಜ್ ಆಗಿದೆಯಾ? ಇದರಿಂದ ಯೂರಿಯಾ ಹೆಚ್ಚಾಗ್ತಾ ಇದೆಯಾ? ಹಾಗಾದ್ರೆ ಡಯಾಬಿಟಿಸ್ಗೆ ಟ್ರೀಟ್ಮೆಂಟ್ ಕೊಡಬೇಕು. ಇನ್ಸುಲಿನೋ, ಗುಳಿಗೆನೋ, ಡಯಟೋ, ಎಕ್ಸರ್ಸೈಸು. ಹೈ BP ಇಂದ ಕಿಡ್ನಿ ಡ್ಯಾಮೇಜ್ ಹಾಕೊಂಡು ಯೂರಿಯಾ ಹೋಗ್ತಾ ಇಲ್ವಾ? ಹಾಗಾದ್ರೆ ಡಯಾಬಿಟಿಸ್ಗೆ ಟ್ರೀಟ್ಮೆಂಟ್ ಅನ್ನ ಕೊಡಬೇಕಾಗತ್ತೆ. ಯಾವ್ದಾದ್ರು ಔಷಧಿ ತೆಗೆದುಕೊಂಡು ಕಿಡ್ನಿ ಪ್ರಾಬ್ಲಮ್ ಬಂದಿದೆಯಾ, ಅದರಿಂದ ಯೂರಿಯಾ ಹೊರಗೆ ಹೋಗ್ತಾ ಇಲ್ವಾ? ಹಾಗಾದ್ರೆ ಔಷಧಿಗಳನ್ನ ಸ್ಟಾಪ್ ಮಾಡೋದು ಅಥವಾ ಡೋಸ್ ಕಡಿಮೆ ಮಾಡೋದು ಅದನ್ನ ಮಾಡಬೇಕಾಗತ್ತೆ. ಪೇಷಂಟು ಬಹಳ ಡಿಹೈಡ್ರೇಟ್ ಆಗಿ ಹೋಗಿದ್ದಾನೆ, ನೀರೇ ಕುಡಿತಾ ಇಲ್ಲ, ಇದರಿಂದ ಕಿಡ್ನಿ ಪ್ರಾಬ್ಲಮ್ ಬಂದು ಯೂರಿಯಾ ಹೋಗ್ತಾ ಇಲ್ವಾ? ನಾವು ಹೈಡ್ರೇಷನ್ ಅನ್ನ ಮೇಂಟೈನ್ ಮಾಡಬೇಕಾಗತ್ತೆ. ಪೇಷಂಟಿಗೆ ಏನಾದ್ರೂ ಕಿಡ್ನಿ ಸ್ಟೋನ್ ಆಗ್ಬಿಟ್ಟಿದ್ಯಾ, ಅದರಿಂದ ಕಿಡ್ನಿ ಈಗ ಡ್ಯಾಮೇಜ್ ಆಗ್ತಾ ಇದೆಯಾ, ಅದರಿಂದ ಯೂರಿಯಾ ಹೆಚ್ಚಾಗ್ತಾ ಇದೆಯಾ?
ಕಿಡ್ನಿ ಸ್ಟೋನನ್ನು ನೀವು ಟ್ರೀಟ್ ಮಾಡಿದರೆ ಆಟೋಮ್ಯಾಟಿಕಲಿ ಕಿಡ್ನಿ ಸರಿಯಾಗಿ ಕೆಲಸ ಮಾಡುತ್ತೆ ಆ್ಯಂಡ್ ಯೂರಿಯಾನ ಅದು ಹೊರಗೆ ತೆಗೆಯುತ್ತೆ. ಹೊರತೂ ನೀವು ಯಾವುದೇ ಒಂದು ಗುಳಿಗೆಯನ್ನು ತೆಗೆದುಕೊಂಡು ಯೂರಿಯಾನ ಕಡಿಮೆ ಮಾಡೋಕ್ಕಾಗೋದಿಲ್ಲ. ಬೇಸಿಕ್ ಕಾಸ್ ಏನಿದೆ, ಯಾವುದರಿಂದ ಯೂರಿಯಾ ಹೆಚ್ಚಾಗಿದೆ ಅದನ್ನು ನಾವು ಟ್ರೀಟ್ ಮಾಡಲೇಬೇಕು. ಬಟ್ ಪ್ರೋಟೀನಿನ ಎಂಡ್ ಪ್ರಾಡಕ್ಟ್ ಬ್ರೇಕ್ ಡೌನ್ ಆದಾಗ ಬರುವಂಥ ಲಾಸ್ಟ್ ವೇಸ್ಟ್ ಪ್ರಾಡಕ್ಟೇ ಈ ಯೂರಿಯಾ. ಸೊ ಪ್ರೋಟೀನ್ ಎಷ್ಟು ನಾವು ತಿಂತಾ ಇರ್ತೇವೆ ಅದರ ಕ್ವಾಂಟಿಟಿಯನ್ನು ಲಿಮಿಟ್ ಮಾಡಬೇಕಾಗತ್ತೆ. ನಿಮ್ಮ ಡಾಕ್ಟರ್ ನಿಮ್ಮನ್ನು ನೋಡಿ ಅಸೆಸ್ ಮಾಡಿ ನಿಮ್ಮ ಯೂರಿಯಾ ಲೆವೆಲ್ ಎಷ್ಟಿದೆ, ನಿಮ್ಮ ಕಿಡ್ನಿ ಫಂಕ್ಷನ್ ಎಷ್ಟಿದೆ ಇದನ್ನು ನೋಡಿಕೊಂಡು ನಿಮ್ಮ ಡಯಟಿಷಿಯನ್ನು, ನಿಮ್ಮ ಡಾಕ್ಟರು ನಿಮಗೊಂದು ಪ್ರೋಟೀನ್ ಇಂಟೇಕ್ ಏನೇನು ತೆಗೆದುಕೊಳ್ಬಹುದು, ಎಷ್ಟು ಪ್ರೋಟೀನ್ ತೆಗೆದುಕೊಳ್ಬೇಕು, ಯಾವ್ಯಾವ ಪ್ರೋಟೀನನ್ನು ನೀವು ಅವಾಯ್ಡ್ ಮಾಡಬೇಕು ಇವನ್ನೆಲ್ಲ ಹೇಳ್ತಾ ಇರ್ತಾರೆ. ಯೂಶುವಲಿ ಈ ರೆಡ್ ಮೀಟ್, ಕೆಂಪು ಮಾಂಸ ಅಥವಾ ಈ ಆರ್ಗನ್ ಮೀಟ್ ಈ ಥರದೆಲ್ಲ ಏನು ಈ ಮಾಂಸ ಎಲ್ಲ ಇರ್ತವೆ ಇವುಗಳಲ್ಲಿ ಕೆಲವೊಮ್ಮೆ ಬಹಳ ಪ್ರೋಟೀನ್ಸ್ ಇರ್ತವೆ. ಇಂಥವನ್ನೆಲ್ಲ ನಾವು ಕಡಿಮೆ ಮಾಡಬೇಕಾಗಿ ಬರುತ್ತೆ. ನಾರ್ಮಲ್ ಪ್ರೋಟೀನ್ಸ್ ಏನಿರುತ್ತೆ ಫ್ರೂಟ್ಸ್ ಅಲ್ಲಿ, ವೆಜಿಟೇಬಲ್ಸ್ ಅಲ್ಲಿ, ದವಸ ಧಾನ್ಯಗಳಲ್ಲಿ ಆ ಪ್ರೋಟೀನ್ಸ್ ಅನ್ನ ನೀವು ತೆಗೆದುಕೊಳ್ಬಹುದು. ಬಟ್ ಪ್ರೋಟೀನ್ ಇಂಟೇಕ್ ಯೂಶುವಲ್ಗಿಂತ ಸ್ವಲ್ಪ ಕಡಿಮೆ ಮಾಡಬೇಕಾಗತ್ತೆ ನಿಮ್ಮ ಯೂರಿಯಾ ಲೆವೆಲ್ ಹೆಚ್ಚಿಗೆ ಇತ್ತು ಅಂದಾಗ. ನೀರನ್ನ ನೀವು ಕುಡಿಬೇಕಾಗತ್ತೆ, ಯಾಕಂದ್ರೆ ಇದನ್ನ ಹೊರಗೆ ತೆಗಿಬೇಕು, ಯೂರಿಯಾ ಹೊರಗೆ ಹೋಗ್ಬೇಕು, ಫ್ಲಶ್ ಔಟ್ ಆಗಬೇಕು ಅಂದಾಗ ನಿಮ್ಮ ಬಾಡಿಗೆ ಹೈಡ್ರೇಷನ್ ಬೇಕಾಗತ್ತೆ. ಸಪೋಸ್ ನೀವು ಡಯಾಲಿಸಿಸ್ ಪೇಷಂಟ್ ಇದ್ದೀರಾ ಅಂದಾಗ ನಿಮ್ಮ ಡಾಕ್ಟರ್ ಮತ್ತೆ ನಿಮಗೆ ಎಷ್ಟು ನೀರನ್ನ ನೀವು ಕುಡಿಬಹುದು, ಎಷ್ಟು ಪ್ರೋಟೀನ್ ಇಂಟೇಕ್ ಮಾಡ್ಬೋದು ಇದರ ಬಗ್ಗೆ ಅವರು ನಿಮಗೆ ಕಸ್ಟಮೈಸ್ಡ್ ಪ್ಲಾನ್ ಅನ್ನ ಹೇಳ್ತಾರೆ. ನೀವು ಅದನ್ನ ಫಾಲೋ ಮಾಡಬೇಕಾಗತ್ತೆ. ನೀವು ಒಂದು ಬ್ಯಾಲೆನ್ಸ್ಡ್ ಡಯಟ್, ಆದಷ್ಟು ಸಮತೋಲಿತ ಆಹಾರವನ್ನು ತಿನ್ನಲಿಕ್ಕೆ ಟ್ರೈ ಮಾಡಬೇಕು. ಯಾಕಂದರೆ ಬಾಡಿಗೆ ಕಾರ್ಬೋಹೈಡ್ರೇಟ್ಸ್ ಬೇಕು, ಎನರ್ಜಿಗೆ ಪ್ರೋಟೀನ್ಸ್ ಬೇಕು, ನಿಮ್ಮ ಸೆಲ್ಸಿಗೆ ಒಳ್ಳೆಯ ಫ್ಯಾಟ್ಸ್ ಬೇಕಾಗತ್ತೆ ನಿಮ್ಮ ಬಾಡಿಗೆ. ಸೊ ಆದ್ದರಿಂದ ಒಂದು ಬ್ಯಾಲೆನ್ಸ್ಡ್ ಡಯಟ್ ಆದಷ್ಟು ನೀವು ತಿನ್ನಲಿಕ್ಕೆ ಟ್ರೈ ಮಾಡಬೇಕಾಗತ್ತೆ. ನೀವು ಆಲ್ಕೋಹಾಲ್ ಕುಡಿತಾ ಇದ್ದೀರಾ, ಸ್ಮೋಕ್ ಮಾಡ್ತಾ ಇದ್ದೀರಾ, ಇವೆಲ್ಲ ಮಾಡ್ತಾ ಇದ್ದೀರಾ ಅಂದಾಗ ಇವುಗಳನ್ನು ಸ್ಟಾಪ್ ಮಾಡಬೇಕಾಗತ್ತೆ. ಯಾಕಂದರೆ ಇವುಗಳಿಂದ ಕಿಡ್ನಿ ಡ್ಯಾಮೇಜ್ ಹೆಚ್ಚಿಗೆನೇ ಆಗ್ತಾ ಇರುತ್ತೆ. ಕೆಲವೊಂದು ಔಷಧಿಗಳು ಸಹ ಕಿಡ್ನಿಯನ್ನು ಡ್ಯಾಮೇಜ್ ಮಾಡ್ತವೆ. ನಿಮ್ಮ ಡಾಕ್ಟರ್ ಜೊತೆ ನೀವು ಡಿಸ್ಕಸ್ ಮಾಡಿದಾಗ ಅವರು ಇದನ್ನು ರಿವ್ಯೂ ಮಾಡ್ತಾರೆ, ನೋಡ್ತಾರೆ ಇವುಗಳನ್ನು ಸ್ಟಾಪ್ ಮಾಡಬಹುದಾ ಅಥವಾ ಡೋಸಸ್ ಅನ್ನ ಕಡಿಮೆ ಮಾಡಬಹುದಾ ಅಥವಾ ಬೇರೆ ಯಾವುದಾದ್ರೂ ಆಲ್ಟರ್ನೇಟ್ ಮೆಡಿಸಿನ್ ಅನ್ನ ನಿಮಗೆ ಹಾಕಬಹುದಾ ಅಂತ. ಸೊ ಇವೆಲ್ಲ ಮಾಡೋದ್ರಿಂದ ನಾವು ನಿಮ್ಮ ಯೂರಿಯಾ ಅನ್ನ ಕಡಿಮೆ ಮಾಡಬಹುದು. ಎಸ್, ಅಂಡ್ ಕೆಲವೊಂದು ಸಲ ಯೂರಿಯಾ ಲೆವೆಲ್ ಬಹಳ ಜಾಸ್ತಿ ಆಗಿ ಹೋಗ್ಬಿಡುತ್ತೆ ಅಂಡ್ ನಾವು ಡಯಾಲಿಸಿಸ್ ಅನ್ನ ಮಾಡಲೇಬೇಕು ಆ ಯೂರಿಯಾ ಅನ್ನ ತೆಗಿಲಿಕ್ಕೆ. ಒಂದು 70 ಮಿಲಿಗ್ರಾಮ್ ಪರ್ ಡೆಸಿಲೀಟರ್ ಯೂರಿಯಾ ಇದೆ, 100 ಮಿಲಿಗ್ರಾಮ್ ಪರ್ ಡೆಸಿಲೀಟರ್ ಯೂರಿಯಾ ಇದೆ. ನೀವು ನಿಮ್ಮ ಡಯಟ್ ಮಾಡಿಕೊಂಡು ಅಥವಾ ಎಕ್ಸರ್ಸೈಸ್ ಮಾಡಿಕೊಂಡು ಇವನ್ನೆಲ್ಲ ಮಾಡಿಕೊಂಡು ಆ ಯೂರಿಯಾನ ನಾವು ಕಡಿಮೆ ಮಾಡೋಕ್ಕಾಗೋದಿಲ್ಲ. ನಾವು ಎಕ್ಸ್ಟರ್ನಲಿ ನಾವೊಂದು ಮಷೀನಿನ ಮೂಲಕ ಆ ಎಕ್ಸಸ್ ಯೂರಿಯಾನ ತೆಗಿಬೇಕಾಗತ್ತೆ ಆ್ಯಂಡ್ ನಿಮ್ಮ ಬಾಡಿ ಹೋಮಿಯೋಸ್ಟೆಸಿಸ್ ಅನ್ನ ಮೇಂಟೈನ್ ಮಾಡಬೇಕಾಗತ್ತೆ. ಸೊ ಇವು ಕೆಲವೊಂದು ಥಿಂಗ್ಸ್ ರಿಲೇಟೆಡ್ ಟು ಯೂರಿಯಾ. ನಾರ್ಮಲ್ ರೇಂಜ್ ಇರ್ಬೋದು, ಯಾವಾಗ ಹೆಚ್ಚಿಗೆ ಆಗತ್ತೆ, ಯಾವಾಗ ಕಡಿಮೆ ಆಗತ್ತೆ, ನಾವು ಏನು ಮಾಡ್ಬೋದು ಯೂರಿಯಾನ ಕಡಿಮೆ ಮಾಡಲಿಕ್ಕೆ. Thank you so much for watching the video. Please like, share and subscribe the channel. Thank you.